ಕನ್ನಡದಲ್ಲಿ ಇವಾಗ ರಿಲೀಸ್ ಆಗೋದಕ್ಕೆ ತುದಿ ಕಾಲಲ್ಲಿ ನಿಂತಿದ್ದ ಸಿನಿಮಾ ಅಂದ್ರೆ ಅದು ಟಾಕ್ಸಿಕ್ ಸಿನಿಮಾ. ಇನ್ನೇನು ಟಾಕ್ಸಿಕ್ ರಿಲೀಸ್ ಆಗುತ್ತೆ, ನಾವು ಕೂಡ ಥಿಯೇಟರ್ ನಲ್ಲಿ ನೋಡ್ಬೋದು ಅಂತ ಅನ್ಕೊಂಡಿದ್ದ ಫ್ಯಾನ್ಸ್ ಗಳಿಗೆ ನಿರಾಸೆ ಆಗಿದೆ. ಯಾಕಂದ್ರೆ ಟಾಕ್ಸಿಕ್ ಸಿನಿಮಾ ಜೂನ್ 4ಕ್ಕೆ ರಿಲೀಸ್ ಆಗುತ್ತೆ ಅನ್ಕೊಂಡಿದ್ದ ಫ್ಯಾನ್ಸ್ ಗಳಿಗೆ ಈಗೊಂದು ಸುದ್ದಿ ಬಂದಿದೆ. ಅದೇನಪ್ಪಾ ಅಂದ್ರೆ ಟಾಕ್ಸಿಕ್ ಸಿನಿಮಾ ಜೂನ್ 4ಕ್ಕೆ ರಿಲೀಸ್ ಆಗಲ್ಲ. ಇನ್ನೇನು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗುತ್ತೆ, ನಾವು ಕೂಡ ಭರ್ಜರಿಯಿಂದ ಸೆಲೆಬ್ರೇಷನ್ ಮಾಡಿ ಆ ಸಿನಿಮಾವನ್ನ ನೋಡ್ಬೋದು. ಯಾಕಂದ್ರೆ ಆ ಸಿನಿಮಾದ ಮೇಲೆ ತುಂಬಾ ನಿರೀಕ್ಷೆ ಇತ್ತು. ಯಾಕಂದ್ರೆ ಹಾಲಿವುಡ್ ರೇಂಜ್ ನಲ್ಲಿ ಸಖತ್ ಸದ್ದು ಮಾಡಿತ್ತು. ಯಶ್ ಅವರ ಇಂಟ್ರಡ್ಯೂಸಿಂಗ್ ತುಣುಕು ರಿಲೀಸ್ ಆದಾಗ ಫ್ಯಾನ್ಸ್ ಎಲ್ಲ ಯಾವ ರೀತಿ ಇರ್ಬೋದು ಈ ಚಿತ್ರ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಆದ್ರೆ ಈಗ ಆ ಎಕ್ಸ್ಪೆಕ್ಟೇಷನ್ ಏನು ಕಡಿಮೆ ಆಗಿಲ್ಲ. ಬಟ್ ರಿಲೀಸ್ ಡೇಟ್ ಮುಂದಕ್ಕೆ ಹೋಗಿರೋದು ಸ್ವಲ್ಪ ಅಭಿಮಾನಿಗಳಿಗೆ ನಿರಾಸೆ ಆಗಿದೆ. ಇನ್ನು ಟಾಕ್ಸಿಕ್ ಚಿತ್ರ ರಿಲೀಸ್ ಡೇಟ್ ಯಾಕೆ ಮುಂದಕ್ಕೆ ಹೋಗಿದೆ ಅಂತ ನೋಡೋದಾದ್ರೆ, ಹಾಲಿವುಡ್ ಸಿನಿಮಾ ಕಾನ್ ನಲ್ಲಿ 9 ನಿಮಿಷದ ಟಾಕ್ಸಿಕ್ ಚಿತ್ರ ಶೋ ರೀಲ್ ಪ್ರದರ್ಶನದ ನಂತರ ದೊಡ್ಡ ಬೆಳವಣಿಗೆ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಹೆಚ್ಚಾಗಿದೆ ಬೇಡಿಕೆ. ಇಂಟರ್ ನ್ಯಾಷನಲ್ ಸಿನಿಮಾ ವಿತರಣಾ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವದ ಕೆಲಸಗಳಿಗಾಗಿ ಟಾಕ್ಸಿಕ್ ಚಿತ್ರದ ರಿಲೀಸ್ ಡೇಟ್ ಮುಂದಕ್ಕೆ ಹೋಗಿದೆ. ಅಂತಾರಾಷ್ಟ್ರೀಯ ವ್ಯಾಪಾರ ಸಹಯೋಗಕ್ಕಾಗಿ ಈ ಸಿನಿಮಾದ ಡೇಟ್ ಮುಂದಕ್ಕೆ ಹೋಗಿದೆ. ಅದರಂತೆ ಇಂಟರ್ ನ್ಯಾಷನಲ್ ಸಿನಿಮಾ ವಿತರಣಾ ಕೆಲಸಗಳು ಅಂದುಕೊಂಡದಕ್ಕಿಂತ ಜಾಸ್ತಿ ಟೈಮ್ ತೆಗೆದುಕೊಳ್ತಿರೋದ್ರಿಂದ ಸಿನಿಮಾ ಡೇಟ್ ಮುಂದಕ್ಕೆ ಹೋಗಿದೆ. ಇನ್ನು ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ, ನಾವು ಯಶ್ ಅವ್ರನ್ನ ಯಾವಾಗ ಚಿತ್ರಮಂದಿರದಲ್ಲಿ ನೋಡ್ಬೋದು ಅಂತ ಕಾಯ್ತಿದ್ದ ಫ್ಯಾನ್ಸ್ ಗಳಿಗೆ ಇದಂತೂ ನಿರಾಸೆಯಾಗಿದೆ. ನೋಡೋಣ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಮುಂದಿನ ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಕಾಯ್ತಿದ್ದಾರೆ ಎಲ್ರು ಫ್ಯಾನ್ಸ್. ನಾವು ಕೂಡ ಅಷ್ಟೇ ಮುಂದಿನ ಅಪ್ಡೇಟ್ ಗಳಿಗೆ ಕಾಯ್ತಾ ಇರಿ. ನಾನು ಕೂಡ ಅಪ್ಡೇಟ್ ನೀಡ್ತಾ ಇರ್ತೀನಿ. ಅಂಡ್ ಥ್ಯಾಂಕ್ ಯು.